ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಮಾಡುವಂತ ಪನ್ನೀರ್ ಬಿರಿಯಾನಿ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು 50 ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಸ್ವಲ್ಪ ಮಸಾಲೆಗೆ ಏನೇನು ಬೇಕೋ ಅದೆಲ್ಲ ಒಂದೊಂದು ಪೀಸು ಮಸಾಲೆ ಹಾಕೊಳ್ಳಿ. ಇಲ್ಲಿ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ. ನೀವು ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಅದನ್ನ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಲು ಮೊಸರು ಇಷ್ಟ ಆಗಲ್ಲ, ಪನ್ನೀರ್ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ತುಂಬಾ ಡೀಪ್ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದ್ ನೀವು ತಿಂತೀರಾ. ಪನ್ನೀರ್ ಫ್ರೈ ಆದ್ಮೇಲೆ ಡೈರೆಕ್ಟ್ ಆಗಿ ಸ್ವಲ್ಪ ಬಟಾಣಿ ಕಾಳು ಇದ್ವು, ಅದನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದೇ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ, ಅದನ್ನೀಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಟಾಣಿ ಟೊಮೊಟೊ ಹಾಕಿದ್ಮೇಲೆ ಲಾಸ್ಟಿಗೂ ಹಾಕ್ಬೋದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ಲಿ ಅಂತ ಇವಾಗ್ಲೇ ಹಾಕೊಂಡಿದ್ದೀನಿ ಬಟಾಣಿನ. ನಾನು ಹೆಂಗ್ ತೋರಿಸಿದೀನೋ ಅದೇ ರೀತಿ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ತರ ಮಸಾಲೆ ಏನು ಹಾಕೋದಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕೋದು. ಇವಾಗ ಒಂದು ಟೊಮೊಟೊನ ಉದ್ದುದ್ದನೆಗೆ ಹಚ್ಬಿಟ್ಟು ಹಾಕೋತಾ ಇದ್ದೀನಿ. ಇದ್ರಲ್ಲಿ ಟೊಮೊಟೊ ಏನು ಜಾಸ್ತಿ ಸ್ಮ್ಯಾಶ್ ಆಗೋ ತರ ಏನು ಬೇಯಿಸ್ಕೊಳ್ಳೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿ ಸಾಕು. ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಟೊಮೊಟೊನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನಾವು ಮಾಡಬೇಕಾದ್ರೆ ಅದು ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ, ತಿನ್ನುವಾಗ್ಲೂ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಇವಾಗ ಒಂದು 3 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಪೌಡರ್ ಅಷ್ಟೇ, ಇದು ಒಂದೇ ಹಾಕೋದು, ಖಾರದ ಪುಡಿ ಅಷ್ಟೇ ಹಾಕೋದು, ಇನ್ಯಾವುದೂ ಹಾಕೋದಿಲ್ಲ. ಆರಾಮ್ಸೆ ಮನೇಲಿರೋ ಐಟಮ್ಸ್ ಅಲ್ಲೇ ಮಾಡ್ಕೋಬಹುದು ಈ ಟಿಫನ್ನ. ಇವಾಗ ಸ್ವಲ್ಪ ಮೊಸರು ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೊಸರನ್ನ. ಇವಾಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆನ. ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಮಾಡಿರೋ ರೀತಿಲೇ ಈ ತರ ಮಾಡಿ ನೋಡಿ ಒಂದ್ಸಲ. ನೀವು ಪದೇ ಪದೇ ಇದೇ ತರ ಮಾಡ್ತಾ ಇರ್ತೀರಾ, ಮನೆ ತುಂಬಾ ಸ್ಮೆಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅಷ್ಟು ಗಮ್ ಅಂತ ಇರುತ್ತೆ, ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕೋತಾ ಇದ್ದೀನಿ. ಹಚ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ. ಆಮೇಲೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತ ಸೋನಾ ಮಸೂರಿ ಅಕ್ಕಿ ಹಾಕೋತಾ ಇದ್ದೀನಿ. ನಾನು 2 ಪಾವ್ ಅಕ್ಕಿ ಹಾಕೋತಾ ಇದ್ದೀನಿ. 2 ಪಾವ್ ಅಂದ್ರೆ ಅರ್ಧ ಕೆಜಿ ಅಕ್ಕಿ ಅಷ್ಟು ನಾನು ಬಿರಿಯಾನಿಗೆ ಹಾಕೋತಾ ಇದ್ದೀನಿ. ಅಕ್ಕಿನ ಮಸಾಲೆನಲ್ಲೇ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ, 1 ನಿಮಿಷ. ಯಾಕಂದ್ರೆ ಉಪ್ಪು ಖಾರ ಚೆನ್ನಾಗಿ ಅನ್ನಕ್ಕೆ ಇಳ್ಕೊಳ್ಳುತ್ತೆ ಅಂತ ಅಷ್ಟೇ. ಇವಾಗ 1-2 ಸಲ ಕೈ ಆಡಿಸ್ಕೊಬಿಟ್ಟು ನಾವು ಎಷ್ಟು ಅಕ್ಕಿ ಹಾಕಿದೀವೋ ಅಷ್ಟು ನೀರ್ ಹಾಕೋಬೇಕಾಗುತ್ತೆ. ನೀವು ಅಳತೆಗೆ ತಕ್ಕನಾಗ ಹಾಕೊಳ್ಳಿ. ನಾನು 2 ಪಾವ್ ಅಕ್ಕಿಗೆ 5 ಲೋಟ ನೀರ್ ಹಾಕೋತಾ ಇದ್ದೀನಿ. ಮೀಡಿಯಂ ಸೈಜ್ ಲೋಟದಲ್ಲಿ 5 ಲೋಟ ಹಾಕೋತಾ ಇದ್ದೀನಿ. ನೀವು ಕೂಡ ನೋಡಿ ಅರ್ಧ ಕೆಜಿಗೆ ಎಷ್ಟು ನೀರ್ ಹಾಕೋಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ನಾವು ಇವಾಗ ನೀರ್ ಹಾಕೊಂಡಿದ್ದೀವಲ್ವಾ, ಅದು ಚೆನ್ನಾಗಿ ಕುದೀಲಿ. 1-2 ಕುದಿ ಬಂದ್ಮೇಲೆ ನಾವು ಅವಾಗ ಕುಕ್ಕರ್ ಮುಚ್ಚಳನ ಮುಚ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ತರ ಕುದಿ ಬರ್ಬೇಕು. ಇದು ಕುದಿ ಬಂದಿದೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಬಿಡೋಣ. ವೀಕ್ಷಕರ, ನಾವು 2 ವಿಷಲ್ ಕೂಗಿಸ್ಬೇಕಾಗುತ್ತೆ. ನೀವ್ ಬೇಕಾದ್ರೆ 1 ವಿಷಲ್ ಕೂಗಿಸಿರೋ ಆಗುತ್ತೆ. ಅಕ್ಕಿ ಹಾಲೆ ಬೆಂದೋಗಿರುತ್ತೆ 1 ವಿಷಲ್ಗೆ. ಇರ್ಲಿ ಅಂತ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳಿ. ಈ ಕುಕ್ಕರು ವಿಷಲ್ ಬರಕ್ಕೆ ಒಂದು 5-8 ನಿಮಿಷ ಸಾಕು. ಈಗ ಹಾಲೆ ಆಗಿದೆ, ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ನೀರು ಕರೆಕ್ಟಾಗಿ ಹಾಕಿದ್ರೆ ಈ ತರ ಬರುತ್ತೆ ಅನ್ನ. ನೀರೇನೋ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಮೆತ್ಮೆತ್ಕಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸಲ ಈ ತರ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.